ಹಣ 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 ಎಲ್ಲಿ ನೋಡಿದ್ರು ಹಣ. ಬರೋಬ್ಬರಿ 100 ಕೋಟಿ ಹಣ ಇರುವಂತದ್ದು. ಎಲ್ಲಪ್ಪ ಇದಿರೋದು ಅಂತ ಅಂದ್ರೆ, ಕಲ್ಲಿದ್ದಲು ವ್ಯಾಪಾರಗಳ ಮಾಡ್ತಾ ಇದ್ರಲ್ಲ ಅಂತವ್ರ ಮನೆಯಲ್ಲಿ ಇಡಿ ದಾಳಿ ನಡೆಸಿರುವಂತದ್ದು. ದಾಳಿ ಮಾಡಿರೋ ವೇಳೆಯಲ್ಲಿ ಬರೋಬ್ಬರಿ 100 ಕೋಟಿ ಹಣ ಸಂಗ್ರಹವಾಗಿದೆ. ಇವಾಗ ಇಡಿ ಅಧಿಕಾರಿಗಳು ಇದನ್ನ ವಶಕ್ಕೆ ಪಡಿಸ್ಕೊಂಡು ಮುಂದಿನ ಕಾನೂನು ಕ್ರಮವಾಗಿ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡ್ತಾರಂತೆ. ಕೆಲವು ಇಡಿ ದಾಳಿ ಮಾಡಿದಾಗ ನೀವು ನೋಡಿರ್ತೀರಾ, ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಗಳಲ್ಲಿ ಇಷ್ಟು ಕೋಟಿ ಸಿಕ್ತು, ಅಷ್ಟು ಕೋಟಿ ಸಿಕ್ತು, ಬಂಗಾರ ಸಿಕ್ತು, ಎಲ್ಲಾನು ನಿಮ್ಗೆ ಹೇಳ್ತಾ ಇರ್ತಾರೆ ನ್ಯೂಸ್ ಗಳಲ್ಲಿ. ಆದ್ರೆ ನೀವು ಒಂದು ಆಲೋಚನೆ ಮಾಡಲ್ಲ, ಇವ್ರಿಗೆಲ್ಲ ಎಲ್ಲಿಂದ ದುಡ್ಡು ಬರುತ್ತೆ? ಕಷ್ಟಪಟ್ಟು ದುಡಿದ್ರೆ ಮನುಷ್ಯ ಜೀವನ ಪೂರ್ತಿ 1 ಕೋಟಿ ದುಡಿಯಕ್ಕಾಗಲ್ಲ. ಇವರು ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿನ ಎಣಿಸ್ತಾರೆ ಅಂತಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಹೆಂಗ್ ದುಡ್ಡು ಮಾಡ್ತಾರೆ ಅಂತ ಅಧಿಕಾರಿಗಳಿಗೆ ನಂದೊಂದು ಕಿವಿ ಮಾತು, ನೀವು ಎಷ್ಟೇ ದುಡ್ಡು ಮಾಡಿದ್ರು, ಎಷ್ಟು ಕೋಟಿ ಮಾಡಿದ್ರು ನೀವೆಲ್ಲಾನು ಇಲ್ಲೇ ಬಿಟ್ಟು ಹೋಗ್ಬೇಕು. ಹೋಗುವಂತ ಟೈಮಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿರೋರ್ಗೆ ಏನ್ ಕಷ್ಟ ಇದೆ ಅಂತ ಕೇಳಿ, ಅಟ್ಲೀಸ್ಟ್ ನೀವು ಅಂತವ್ರ ಕಷ್ಟನ ನಿವಾರಣೆ ಮಾಡಿದ್ರೆ ನೀವು ಹೋದ್ಮೇಲೂ ಕೂಡ ನಿಮ್ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಈ ತರ ಮಾಡೋದ್ರಿಂದ ಕರ್ಮದ ಜೊತೆ ಸ್ವಲ್ಪ ಪುಣ್ಯನೂ ಯಾಡ್ ಆಗ್ಲಿ ಅಂತ. ಬರೀ ಕರ್ಮನೇ ಯಾಡ್ ಆದ್ರೆ ಮುಂದಿನ ಜನ್ಮದಲ್ಲಿ ತುಂಬಾ ಕಷ್ಟ ಬೀಳ್ಬೇಕಾಗತ್ತೆ. ಸ್ವಲ್ಪ ಪುಣ್ಯನೂ ಯಾಡ್ ಆದ್ರೆ ಬ್ಯಾಲೆನ್ಸ್ ಆಗಿರುತ್ತೆ ಅಂತ. ಇಡೀ ಜಗತ್ತಲ್ಲಿರೋ ದುಡ್ಡೆಲ್ಲ ಸಂಪಾದನೆ ಮಾಡಿದ್ರು ಕೂಡ ಒಂದಲ್ಲ ಒಂದಿನ ನೀವು ಬಿಟ್ಟು ಹೋಗ್ಲೇಬೇಕು. HD 24x7 ನ್ಯೂಸ್, ಇದು ಕನ್ನಡಿಗರ ಧ್ವನಿ.